ಸ್ನೇಹಿತರೆ ನಮಸ್ಕಾರ. ರಾಜ್ಯ ಸರ್ಕಾರಕ್ಕೆ ಗ್ರಹಣ ಹಿಡಿದಿದೆ. 1 ವರ್ಷ ಆಗಿದ್ದಷ್ಟೇ. 1 ವರ್ಷದೊಳಗೆ 2 ದೊಡ್ಡ ಆರೋಪಗಳು ಸಿದ್ದು ಸರ್ಕಾರವನ್ನು ಈಗ ಸುತ್ತುವರೆದಿದೆ. ಇದು ಎಲ್ಲಿವರೆಗೆ ಸುತ್ತುವರೆದಿದೆ ಅಂತ ಹೇಳಿದ್ರೆ, ಬಹುಶಃ ಸಿದ್ದು ಸರ್ಕಾರ ಇದರಲ್ಲೇ ಮುಚ್ಚಿ ಹೋಗ್ಬೋದು, ಸಿದ್ದು ಸರ್ಕಾರ ಇದರಲ್ಲೇ ಬಿದ್ದು ಹೋಗ್ಬೋದು, ಸಿದ್ದು ಸರ್ಕಾರವನ್ನು ಇದರಲ್ಲೇ ಹಣಿಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಬಿಜೆಪಿ ಹಾಕಿಕೊಂಡಂತಿದೆ. ಇದೇ ಕಾರಣಕ್ಕೆ ಈಗ ಸಿದ್ದು ಸರ್ಕಾರ ಮೌನಕ್ಕೆ ಜಾರಿದೆ. ಈಗಾಗಲೇ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಈ ಬಾರಿ ಮಾತ್ರ ಅಷ್ಟು ಅಂದರೆ ಮೊದಲ ಬಾರಿ ಸಿದ್ದರಾಮಯ್ಯನವರು CM ಆಗಿದ್ದಂಥ ಸಂದರ್ಭದಲ್ಲಿ ಎದುರಿಸಿದ ಸವಾಲುಗಳಿಗಿಂತಲೂ ಕೂಡ ಹೆಚ್ಚಿನ ಪ್ರಮಾಣದ ಸವಾಲುಗಳನ್ನು ಈ ಬಾರಿ ಎದುರಿಸುವಂತಾಗಿದೆ. ಅದರಲ್ಲೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಸಂಪುಟದ ಮೊದಲ ವಿಕೆಟೇ ಪತನ ಆಗೋದ್ರ ಮೂಲಕ, ಅಂದರೆ ಅದು ಕೂಡ ಯಾವ ರೀತಿ, ರಾಜೀನಾಮೆ ಹಳೆ ವಿಚಾರ ಆಯಿತು, ಈಗ ED ಅರೆಸ್ಟ್ ಮಾಡೋವರೆಗೂ ಕೂಡ ಒಬ್ಬ ಸಚಿವನಾಗಿದ್ದವನನ್ನು ಹಗರಣದ ಆರೋಪದಲ್ಲಿ ಅರೆಸ್ಟ್ ಮಾಡೋದ್ರ ಮೂಲಕ, ಮತ್ತೊಬ್ಬ ಶಾಸಕನನ್ನು ನಿಗಮ ಮಂಡಳಿ ಅಧ್ಯಕ್ಷನಾಗಿದ್ದವನನ್ನು ಅರೆಸ್ಟ್ ಮಾಡೋದ್ರ ಮೂಲಕ ಸಿದ್ದು ಸರ್ಕಾರಕ್ಕೆ ದೊಡ್ಡದೊಂದು ಶಾಕನ್ನು ED ಕೊಟ್ಟಿದೆ. ಈ ಮೂಲಕ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಕೊಡಲಿ ಪೆಟ್ಟಾದರೆ ಎರಡನೇ ಕೊಡಲಿ ಪೆಟ್ಟಾಗಿ ಮೂಢ ಅಕ್ರಮವು ಕೂಡ ಕಾಣಿಸ್ತಿದೆ. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಜಾರಿದೆ. ಸಿದ್ದರಾಮಯ್ಯ ಸರ್ಕಾರ ಮಂಕು ಬೂದಿ ಹೊಡೆದಂತೆ ಕೂತಿದೆ. ಜೊತೆಗೆ ಈಗ ಎಷ್ಟೇ ತಮ್ಮನ್ನು ತಾವು ಸೇಫ್ ಮಾಡಿಕೊಂಡ್ರು ಕೂಡ, ಅಂದರೆ ಪ್ರೊಟೆಕ್ಟ್ ಮಾಡಿಕೊಂಡ್ರು ಕೂಡ ಅದು ಅಸಾಧ್ಯವಾಗಿ ಈಗ ನಿಂತಿದೆ. ಕಾರಣ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಅಂಟಿರುವಂಥ ಕಪ್ಪು ಚುಕ್ಕೆಗಳು ಅಷ್ಟು ಗಂಭೀರವಾಗಿದ್ದಾವೆ. ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡಿರುವಂಥ ಬಿಜೆಪಿ ಈ ಅಸ್ತ್ರದ ಮೂಲಕನೇ ಸಿದ್ದು ಸರ್ಕಾರವನ್ನು ಹಣಿಬೇಕು, ಕಾಂಗ್ರೆಸ್ ಸರ್ಕಾರವನ್ನು ಮುಗಿಸಬೇಕು ಅನ್ನುವಂತಹ ಶತಪ್ರಯತ್ನವನ್ನು ಮಾಡಿಕೊಂಡು ಈಗ ಹೋರಾಟಕ್ಕೆ ಧುಮುಕಿದಾಗಿದೆ. ಹಾಗಾದರೆ ಸಿದ್ದು ಸರ್ಕಾರಕ್ಕೆ ಇದು ಎಷ್ಟರ ಮಟ್ಟಿಗೆ ಅಪಾಯಕಾರಿ ಆಗಬಹುದು? ಇಷ್ಟೆಲ್ಲ ಆಗ್ತಿದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮೌನವಾಗಿರೋದು ಯಾಕೆ? ಜೊತೆಗೆ ಎಷ್ಟೆಲ್ಲ ಸೇಫ್ ಗೇಮ್ಗಳನ್ನು ಆಡಿದ್ರೂ ಕೂಡ ಸಿದ್ದು ಸರ್ಕಾರಕ್ಕೆ ಈ ಕಳಂಕ ಅಂಟಿಕೊಂಡಿದ್ದು ಹೇಗೆ? ಮೊದಲ ಅವಧಿಗೂ ಈ ಬಾರಿಯ ಅವಧಿಗೂ ಎಷ್ಟು ಡಿಫ್ರೆನ್ಸ್ ಇದೆ? ಇವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೊತೆಗೆ ಇದರ ಹಿಂದೆ ಕಾಂಗ್ರೆಸ್ನ ನಾಯಕರೇನಾದರೂ ಇದ್ದಾರೆ ಅಂತೇಳಿ ಅನಿಸುತ್ತಾ? ಇದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಸಿದ್ದರಾಮಯ್ಯನವರ ಮೊದಲ 5 ವರ್ಷದ ಆಡಳಿತಕ್ಕೂ ಈಗಿನ 5 ವರ್ಷದ ಆಡಳಿತ ಅಥವಾ ಈಗ ಬರಬಹುದಾದಂಥ 5 ವರ್ಷದ ಆಡಳಿತಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಅಂದುಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಕೇವಲ ಅಂದುಕೊಳ್ಳೋದು ಮಾತ್ರವಲ್ಲ, ಸಾಕ್ಷೀಕರಿಸುವ ರೀತಿಯಲ್ಲೇ ಒಂದಷ್ಟು ಘಟನೆಗಳು ನಡೀತಾ ಇದ್ದಾವೆ. ಈಗಾಗಲೇ ಸಿದ್ದು ಸರ್ಕಾರ 1 ವರ್ಷವನ್ನು ಪೂರೈಸಿ ಇನ್ನೊಂದು ವರ್ಷಕ್ಕೆ ಕಾಲಿಡುವಂಥ ಹಂತದಲ್ಲೇ ದೊಡ್ಡ 2 ಹೊಡೆತಗಳನ್ನು ಎದುರಿಸ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋದಕ್ಕೆ ಪರದಾಡ್ತಿದೆ. ಎಲ್ಲೆಲ್ಲಿ ಹಣವನ್ನು ಬಾಚಬಹುದು ಅಂತೇಳಿ ಹುಡುಕಾಡ್ತಿದೆ. ಈ ಸಂದರ್ಭದಲ್ಲಿ ಸಿದ್ದು ಸರ್ಕಾರಕ್ಕೆ ಎದುರಾದಂಥ 2 ಸವಾಲುಗಳು ಅಂತ ಹೇಳಿದರೆ ಭ್ರಷ್ಟಾಚಾರದ ಆರೋಪ. ಹೌದು, ಯಾವಾಗ ಬಿಜೆಪಿ ಭ್ರಷ್ಟಾಚಾರವನ್ನು ಮಾಡ್ತು ಅಂತ ಹೇಳಿಬಿಟ್ಟು ಇದೇ ಕಾಂಗ್ರೆಸ್ ಅಸ್ತ್ರವನ್ನಾಗಿಸಿಕೊಂಡು ನಿರಂತರವಾದಂಥ ಹೋರಾಟವನ್ನು ಮಾಡಿ ಬಿಜೆಪಿ ಸರ್ಕಾರವನ್ನು ಕೆಡೋದ್ರಲ್ಲಿ ಯಶಸ್ವಿ ಆಯಿತು, ಅದೇ ಕಾಂಗ್ರೆಸ್ಗೆ ಈಗ ಅದೇ ಭ್ರಷ್ಟಾಚಾರ ಅನ್ನೋದು ಮಗ್ಗಲ ಮುಳ್ಳಾಗಿ ಚುಚ್ಚುತ್ತಾ ಇದೆ. ಅದರಲ್ಲೂ ಕೂಡ ಎರಡೆರಡು ಭ್ರಷ್ಟಾಚಾರದ ಆರೋಪಗಳು ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವಂತಹ ಒಂದಷ್ಟು ಸುಳಿವುಗಳನ್ನು ಕೊಡ್ತಾ ಇದೆ. ಸಿದ್ದು ಸರ್ಕಾರವನ್ನು ಉರುಳಿಸುವಂಥ ಸುಳಿವನ್ನು ಕೊಡ್ತಾ ಇದೆ. ಯಾಕೆ? ಹೌದು, ಮೊದಲನೇದು ಅದರಲ್ಲಿ ವಾಲ್ಮೀಕಿ ನಿಗಮದ ಅಕ್ರಮ ಮತ್ತು ಎರಡನೆಯದು ಮೂಢ ಹಗರಣ. ವಾಲ್ಮೀಕಿ ನಿಗಮದ ಅಕ್ರಮ ಇದೆಯಲ್ಲ, ಇದು ಅತ್ಯಂತ ಗಂಭೀರವಾದಂಥ ಪ್ರಕರಣ. ಈ ಪ್ರಕರಣವನ್ನು ಈಗಾಗಲೇ ಬಿಜೆಪಿಯು ಕೂಡ ತುಂಬ ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ 94 ಕೋಟಿ ರೂಪಾಯಿ ಹಗರಣ ಸರ್ಕಾರಕ್ಕೆ ದೊಡ್ಡ ಮಟ್ಟಿನ ಮುಜುಗರವನ್ನು ಉಂಟು ಮಾಡಿದೆ. ಒಟ್ಟು 187 ಕೋಟಿ ರೂಪಾಯಿಯ ಹಗರಣ, ಅದರಲ್ಲಿ 94 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿರುವಂಥದ್ದು. ಇದು ಈಗ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬಡಿದೆಬ್ಬಿಸುವ ರೀತಿ ಮಾಡಿದೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಮೇಲೆ ಹೇಳೋದಕ್ಕೂ ಕೂಡ ಅಸಾಧ್ಯ ಅನ್ನೋ ರೀತಿಯಲ್ಲಿ ಮಾಡಿದೆ. ಕಾರಣ, ಇಬ್ಬರನ್ನು ಈಗಾಗಲೇ ED ವಶಕ್ಕೆ ಪಡೆದಿರುವಂಥದ್ದು, ಅರೆಸ್ಟನ್ನು ಮಾಡಿರುವಂಥದ್ದು. ಮೊದಲ ವಿಕೆಟ್ ಅಂದರೆ ಕಾಂಗ್ರೆಸ್ ಸರ್ಕಾರದ್ದು, ಅದರಲ್ಲೂ ಕೂಡ ಸಿದ್ದು ಸಂಪುಟದ ಸಚಿವನೊಬ್ಬನನ್ನೇ ED ಅರೆಸ್ಟ್ ಮಾಡೋದ್ರ ಮೂಲಕ ಈಗ ಮೊದಲ ವಿಕೆಟ್ ಕಂಪ್ಲೀಟಾಗಿ ಪತನ ಆಗಿದೆ. ಆತ ರಾಜೀನಾಮೆ ಕೊಟ್ಟಾಗಲೇ, ಅಥವಾ ಆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಾಗಲೇ ಸಿದ್ದು ಸರ್ಕಾರಕ್ಕೆ ಸಂಕಷ್ಟ ಶುರು ಅನ್ನೋಂಥ ಮಾತುಗಳು ಕೇಳಿ ಬಂದಿತ್ತು. ಬಟ್ ಅದು ಯಾವಾಗ ED ಎಂಟರ್ ಆಯಿತೋ, ED ಎಂಟರ್ ಆಗಿ ನಿರಂತರವಾದಂಥ 48 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ದು ಮಾತ್ರವಲ್ಲದೆ ಅಂತಿಮವಾಗಿ ಅರೆಸ್ಟ್ ಕೂಡ ಮಾಡಿರುವಂಥದ್ದು. ಇದು ಸಿದ್ದು ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಅಂತ ಹೇಳ್ಬೋದು. ಕೇವಲ ಮಾಜಿ ಸಚಿವ ನಾಗೇಂದ್ರ ಮಾತ್ರ ಅಲ್ಲ,
ಶಾಸಕ ಮತ್ತು ಈ ನಿಗಮ ಮಂಡಳಿಯ ಅಧ್ಯಕ್ಷನೂ ಕೂಡ ಆಗಿದ್ದಂತಹ ಶಾಸಕ ದದ್ದಲ್ ಅವರನ್ನು ಕೂಡ ಈಗಾಗಲೇ ಇಡಿ ಅರೆಸ್ಟ್ ಮಾಡಿದೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಕಪ್ಪು ಚುಕ್ಕೆ ಸರಿ. ಬಟ್ ಇದು ಸಿದ್ದು ಸರ್ಕಾರಕ್ಕೆ ಯಾವ ರೀತಿ ಮುಳ್ಳು ಆಗುತ್ತೆ ಮತ್ತು ಇದು ಯಾವ ರೀತಿ ಒಂದು ರೀತಿಯಲ್ಲಿ ಮೊಳೆ ಆಗಬಹುದು ಅಂತೇಳಿ ನೋಡಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಇಡಿ ಅಷ್ಟು ಸುಲಭವಾಗಿ ತಾನು ಎತ್ಕೊಂಡಂಥ ಪ್ರಕರಣವನ್ನು ಬಿಡೋದಿಲ್ಲ. ಇಲ್ಲೂ ಕೂಡ ಹಾಗೆ ಆಗಿದೆ. ಒಂದು ಕಡೆ ನಾಗೇಂದ್ರ, ಮತ್ತು ಕಡೆಯಿಂದ ದದ್ದಲ್ ಇಬ್ಬರನ್ನು ಕೂಡ ಇಡಿ ವಶಕ್ಕೆ ಪಡೆದಿದೆ. ಇನ್ನಷ್ಟು ಅಧಿಕಾರಿಗಳನ್ನು ಮತ್ತು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋರ ಮಾಹಿತಿಗಳನ್ನು ಸಂಗ್ರಹಿಸ್ತಿರುವಂಥ ಇಡಿ ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದು ನಿರಂತರವಾದಂಥ ವಿಚಾರಣೆಯನ್ನು ನಡೆಸಿ ನಂತರ ಒಂದು ರೀತಿಯಲ್ಲಿ ಇದು ಮುಗೀತು. ಯಾರ್ದು ನಾಗೇಂದ್ರ ಅವರ ರಾಜಕೀಯ ಜೀವನ ಸದ್ಯಕ್ಕಂತೂ ಮುಗೀತು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ದದ್ದಲ್ ಅವ್ರಿಗೂ ಕೂಡ ದೊಡ್ಡ ಶಾಕೆ ಮುಂದಿನ ದಿನಗಳಲ್ಲಿ ಎದುರಾಗಲಿದೆ ಅನ್ನೋದು ಕೂಡ ಸ್ಪಷ್ಟ. ಹೀಗಾಗಿ ಇದೇ ಇವಾಗ ಸಿದ್ದು ಸರ್ಕಾರಕ್ಕೆ ದೊಡ್ಡ ಕಪ್ಪು ಚುಕ್ಕೆ ಆಗಿರೋದು ಮತ್ತು ಹೆಚ್ಚು ಟೆನ್ಷನ್ ಆಗಿರೋದು. ಸಿದ್ದು ಆರಂಭದ ದಿನಗಳಲ್ಲಿ ಇದ್ದಂಥ ಕಾನ್ಫಿಡೆನ್ಸ್ಗೂ ಈಗ ಸಿದ್ದರಾಮಯ್ಯ ಬಳಿ ಇರುವಂಥ ಕಾನ್ಫಿಡೆನ್ಸ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ ಈಗ ಪ್ರತಿ ಮಾತಿಗೂ ಕೂಡ ಸಿಟ್ಟಾಗ್ತಿದ್ದಾರೆ, ಪ್ರತಿ ಮಾತಿಗೂ ಕೂಡ ಮಾಧ್ಯಮದವರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ, ಪ್ರತಿಯೊಂದು ಪ್ರಶ್ನೆಗೂ ಕೂಡ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಬಟ್ ಒಳಗೊಳಗೆ ಅವರಲ್ಲಿರುವಂಥ ತುಡಿತ, ಅವರಲ್ಲಿರುವಂಥ ಆತಂಕ ಈಗ ಅವರ ಮುಖದಲ್ಲಿ ಕಾಣಿಸ್ತಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ವಿರೋಧಿ ಗ್ಯಾಂಗ್ನವರು ಒಂದು ರೀತಿಯಲ್ಲಿ ಖುಷಿಯನ್ನು ಪಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ಯಾಕೆ, ಕಾಂಗ್ರೆಸ್ ಸರ್ಕಾರದ ಈ ಆಡಳಿತದಲ್ಲಿದ್ದಂಥ ಸಚಿವರಾಗಿರ್ಬೋದು, ಶಾಸಕರಿರ್ಬೋದು, ಇವರೆಲ್ಲರೂ ಕೂಡ ಮಾಡಿದ್ದೇನು ಅನ್ನುವಂಥ ಪ್ರಶ್ನೆಯನ್ನು ಜನಸಾಮಾನ್ಯರು ಕೇಳ್ತಿದ್ದಾರೆ. ಅಲ್ರಿ, BJP ಭ್ರಷ್ಟಾಚಾರ ಮಾಡುತ್ತೆ, BJP ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಓಟ್ ಹಾಕಿದ್ರೆ ನೀವು ಅವರ ಅಪ್ಪಂದ್ರ ರೀತಿ ವರ್ತನೆಯನ್ನು ಮಾಡ್ತಿದ್ದೀರಲ್ರಿ ಅಂತ ಹೇಳ್ಬಿಟ್ಟು ಜನರು ಇವಾಗ ಬೀದಿಯಲ್ಲಿ ಪ್ರಶ್ನೆ ಮಾಡುವಂತಾಗಿದೆ. ಇದರ ಜೊತೆಗೆ BJPಯು ಕೂಡ ಇದನ್ನೇ ಈಗ ದೊಡ್ಡ ಅಸ್ತ್ರವನ್ನಾಗಿ ಬಳಕೆ ಮಾಡ್ತಾ ಇದೆ. BJP ಹೋರಾಟದ ಚಿಂತನೆಯನ್ನು ಮಾಡ್ತಾ ಇದೆ, ಹೋರಾಟಕ್ಕೆ ರೂಪುರೇಷೆಗಳನ್ನು ರೂಪಿಸ್ತಿದೆ. ಎಲ್ಲ ಕಡೆಯೂ ಕೂಡ ಹೋರಾಟ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿ ಈಗಾಗಲೇ ಅಖಾಡಕ್ಕೆ ಇಳಿದಾಗಿದೆ. ಇನ್ನು CM ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿರೋದೇನು ಅಂತ ಹೇಳಿದ್ರೆ, 2013ರ ಸರ್ಕಾರದ ಅವಧಿಯಲ್ಲಿ ನೇರವಾಗಿ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಹಗರಣದ ಆರೋಪ ಬಂದಿರಲಿಲ್ಲ. ಬಟ್ ಈ ಬಾರಿ ಆರಂಭದಲ್ಲೇ CM ಕುಟುಂಬದ ವಿರುದ್ಧ ವರ್ಗಾವಣೆ ದಂಧೆ ಆರೋಪ ಕೇಳಿ ಬಂತು. ಇದೀಗ ಮೂಡಾ ಹಗರಣದ ವಿಚಾರದಲ್ಲೂ ಕೂಡ CM ಸಿದ್ದರಾಮಯ್ಯನವರಿಗೆ ಈಗ ದೊಡ್ಡ ತಲೆನೋವು, ಅಥವಾ CM ಸಿದ್ದರಾಮಯ್ಯನವರ ವರ್ಚಸ್ಸಿಗೆ, ಅವರು ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ ಕಪ್ಪು ಚುಕ್ಕೆಯಾಗಿ ಕಾಣಿಸ್ತಿದೆ. ಹೌದು, ಮೂಡಾ ಹಗರಣ ಹಾಗೂ ವಾಲ್ಮೀಕಿ ನಿಗಮದ ಅಕ್ರಮ ಇದ್ದಂತೆ ಇವೆರಡೂ ಕೂಡ ಈಗ ಸಿದ್ದರಾಮಯ್ಯನವರಿಗೆ ದೊಡ್ಡದೊಂದು ಅಸ್ತ್ರವಾಗಿದೆ. ಮೂಡಾ ಹಗರಣದಲ್ಲಿ ಅವರ ಪತ್ನಿಯ ಹೆಸರಿಗೆ ಟ್ರಾನ್ಸ್ಫರ್ ಆಗಿರುವಂತಹ ಅಥವಾ ಕೊಟ್ಟಿರುವಂಥ ಜಮೀನಿಗೆ ಸಂಬಂಧಪಟ್ಟಂತೆ ಈಗ ಭಾರಿ ದೊಡ್ಡ ಆರೋಪಗಳು ಕೇಳಿ ಬರ್ತಿದ್ದಾವೆ. ಜೊತೆಗೆ BJP ಮೈಸೂರಿನಲ್ಲಿಯೇ ಹೋಗಿ ಪ್ರತಿಭಟನೆಯನ್ನು ಮಾಡ್ತಿದೆ. ಸರ್ಕಾರ ಈ ಬಗ್ಗೆ ಏನೇ ಕ್ರಮವನ್ನು ತೆಗೆದುಕೊಂಡಿದ್ರು ಕೂಡ ಇದು ಸರಿಯಾದಂಥ ಕ್ರಮ ಅಲ್ಲ. ಇಲ್ಲಿ ಅಕ್ರಮ ನಡೆದಿರೋದು ಸತ್ಯ. CM ಫ್ಯಾಮಿಲಿಯಿಂದನೇ ಅಕ್ರಮ ನಡೆದಿದೆ. CM ಒತ್ತಡಕ್ಕೆ ಅಧಿಕಾರಿಗಳು ಈ ರೀತಿ ವರ್ತಿಸಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಮಾಡ್ತಿದ್ದಾರೆ. ಬಟ್ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದಾಗ ಈ ಪತ್ರಕರ್ತರ ಮೇಲೆ ರೇಗಾಡೋದ್ರ ಮೂಲಕ ಅವರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಪತ್ರಕರ್ತರ ಬಾಯಿಯನ್ನು ಮುಚ್ಚಿಸ್ಬೋದು, ಬಟ್ ಕಾನೂನಿನ ಕಣ್ಣನ್ನು ಮುಚ್ಚಿಸೋಕೆ ಸಾಧ್ಯವಿಲ್ಲಲ್ಲ. ಕಾನೂನಿನ ಪ್ರಕಾರ ಇಲ್ಲಿ ಅಕ್ರಮ ಆಗಿದೆ, ಇಲ್ಲಿ ಹಗರಣ ನಡೆದಿದೆ ಅನ್ನೋದಾದರೆ ಸಿದ್ದರಾಮಯ್ಯನವ್ರಿಗೂ ಕೂಡ ಅದೇ ಕಾನೂನು, ಒಬ್ಬ ಸಾಮಾನ್ಯ ಜನನಿಗೂ ಕೂಡ ಅದೇ ಕಾನೂನು ಅಲ್ವಾ. ಸಿದ್ದರಾಮಯ್ಯನವರು ಕೂಡ ಇದನ್ನು ಪಾಲಿಸಲೇಬೇಕು ಅನ್ನೋದು ಎಲ್ಲರ ಹಕ್ಕೊತ್ತಾಯ ಅಂತಲೇ ಹೇಳ್ಬೋದು. ಈಗಾಗಲೇ ಸಿದ್ದರಾಮಯ್ಯನವ್ರಿಗೆ ಈ ಎರಡೂ ಅಕ್ರಮಗಳು ಅಥವಾ ಹಗರಣಗಳು ಒಂದು ರೀತಿಯಲ್ಲಿ ದೊಡ್ಡ ಟೆನ್ಷನ್ ಆಗಿದೆ. ಮೈಸೂರಿನ ಮೂಡಾ ಭೂ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಮುಂದಾಗಿ ನಂತರ ಡಿನೋಟಿಫೈ ಮಾಡಿದ್ದು, ಅದಾದ ನಂತರ ಬದಲಾವಣೆಗಳನ್ನು ಮಾಡಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಅರ್ಜಿ ಸಲ್ಲಿಸಿದ ನಂತರ ಮೂಡಾ ಅಧ್ಯಕ್ಷ ಮತ್ತು ಆಯುಕ್ತರು 50-50 ಅನುಪಾತದಲ್ಲಿ ನಿವೇಶನವನ್ನು ನೀಡಿದ್ದು, ಇದರಿಂದ ಮೂಡಾಗೆ ನಷ್ಟವಾಗಿದ್ದು, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು BJP ಈಗ ಹೋರಾಟವನ್ನು ರೂಪಿಸೋಕೆ ಶುರು ಮಾಡಿದೆ. ಒಂದು ಬಗೆಯ ಹೋರಾಟ ಈಗಾಗಲೇ ಆರಂಭ ಆಗಿದೆ. ಬಟ್ ಇದು ಇಲ್ಲಿಗೆ ನಿಲ್ಲಿಸುವಂಥ ಲಕ್ಷಣ ಕಾಣಿಸ್ತಿಲ್ಲ. ಸಿದ್ದರಾಮಯ್ಯನವರು ಕೆಳಗೆ ಇಳಿಯೋವರೆಗೂ ಕೂಡ ನಾವು ಬಿಡೋದಿಲ್ಲ ಅನ್ನುವಂಥದ್ದು ಈಗ ನಿರಂತರವಾಗಿ ಈ ಹೋರಾಟಗಾರರು, BJPಗರು ಮಾಡ್ತಿರುವಂಥ ಒತ್ತಾಯ. ಏನೇ ಆಗಲಿ ಇಲ್ಲಿ ಸಿದ್ದರಾಮಯ್ಯನ ಕೆಳಗೆ ಇಳಿಬೇಕು ಅಂತೇಳಿ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗ್ತಿದೆ, ಕಾಂಗ್ರೆಸ್ನ ಒಂದು ಗುಂಪು ಬಯಸಿದ ರೀತಿಯಲ್ಲೇ ಇಲ್ಲಿ ನಡೀತಿದೆ ಅನ್ನೋಂಥದ್ದು. ಬಟ್ ಕಾಂಗ್ರೆಸ್ ಇಲ್ಲಿ ಇದನ್ನು ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಿದೆ, ಎರಡು ಅಕ್ರಮವನ್ನು, ಎರಡು ಹಗರಣವನ್ನು ಕೂಡ. ಆದರೆ BJP ಯಾವುದನ್ನು ಕೂಡ ಕೇಳೋಕ್ಕೆ ಸಿದ್ಧವಾಗಿಲ್ಲ.
ಇನ್ನು ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಮೌನವಾಗಿರೋದು ಭಾರಿ ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಕ್ಲೀನ್ ಹ್ಯಾಂಡು ಅಂತ ಹೇಳಿ ನಂಬ್ಕೊಂಡಿದ್ರು. ಬಟ್ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಿದ್ದರಾಮಯ್ಯಗೆ ಆಪ್ತರಾಗಿದ್ದವರೇ ಮಾಡಿದಂಥ ಹಗರಣ ಇದು ಒಂದು. ಎರಡನೇದು, ಅವರದೇ ಫ್ಯಾಮಿಲಿಯ ಮೇಲೆ ಕೇಳಿ ಬಂದಿರುವಂಥ ಆರೋಪ, ಇದು ಎರಡನೇದು. ಈ ಎರಡೂ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ 1 ವರ್ಷ ತುಂಬೋದ್ರೊಳಗೆ ಇಷ್ಟು ಎಲ್ಲ ಹಗರಣಗಳು ಆಗಿರುವಂಥದ್ದು. 1 ವರ್ಷ ಆಗಿದ್ದು ರಾಜ್ಯ ಸರ್ಕಾರದ ಒಂದೊಂದೇ ಹಗರಣಗಳು ಹೊರಗೆ ಬರ್ತಾ ಹೋದರೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ? ಹಗರಣಗಳಿಂದನೇ ಸರ್ಕಾರವನ್ನು ನಡೆಸ್ತಾರ. ಇನ್ನೊಂದು ಕಡೆ ಗ್ಯಾರಂಟಿಗೆ ಹಣ ಇಲ್ಲ, ಗ್ಯಾರಂಟಿ ಏನೋ ಘೋಷಣೆ ಮಾಡಿದರು, ಬಟ್ ಗ್ಯಾರಂಟಿಗೆ ಹಣ ಇಲ್ಲ. ಹೀಗೆಲ್ಲ ಆದರೆ ಜನ ಹೇಗೆ ನಂಬ್ತಾರೆ? ಜನ ಮತ್ತೊಮ್ಮೆ ಹೇಗೆ ಅಧಿಕಾರವನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈಗ ಆಲೋಚನೆ ಮಾಡಬೇಕಾಗಿದೆ. ಭ್ರಷ್ಟಾಚಾರದ ಆರೋಪ ಈಗ ಸಿದ್ದರಾಮಯ್ಯನವರಿಗೆ ಒಂದು ನಿರಂತರವಾದಂಥ ಮಗ್ಗಲು ಮುಳ್ಳಾಗಬಹುದು. ಜೊತೆಗೆ ಅವರ ರಾಜಕೀಯದ ಈ ವಯಸ್ಸಿನಲ್ಲಿ, ಯಾಕಂತ ಹೇಳಿದ್ರೆ ಅವ್ರು ಹೇಳಿದರು, ಇದೇ ಕೊನೆಯ ಚುನಾವಣೆ, ಇನ್ಮೇಲೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತೇಳಿ. ಇದೇ ಕೊನೆಯ ಬಾರಿಗೆ CM ಆಗಿರುವಂಥದ್ದು, ನಂತರ CM ಆಗೋದಕ್ಕೆ ಅವಕಾಶವೂ ಕೂಡ ಸಿಗೋದಿಲ್ಲ. ಎಲ್ಲವೂ ಕೂಡ ಸತ್ಯ. ಆದರೆ ಈ ಹಗರಣ ಸಿದ್ದರಾಮಯ್ಯನವರ ಬಾಳಿನಲ್ಲಿ, ರಾಜಕೀಯ ಜೀವನದಲ್ಲಿ ದೊಡ್ಡ ಕಪ್ಪು ಚುಕ್ಕೆ ಮತ್ತು ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ರೆ ಇದೆಯಲ್ಲ ಕಾಂಗ್ರೆಸ್ ಹೈಕಮಾಂಡ್, ಈಗ ಇದು ಸಿದ್ದರಾಮಯ್ಯನವರಿಗೆ ಆಗುವಂಥ ಅತಿ ದೊಡ್ಡ ಮುಖಭಂಗ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಗಳ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.